ನಮಸ್ಕಾರ ವೀಕ್ಷಕರೇ, i24 ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಉದ್ವಿಗ್ನತೆ ಹಿನ್ನೆಲೆ ರಜೆ ಮೇಲೆ ಬಂದಿದ್ದ ಇನಾಮ್ ಹಂಚಿನಾಳ ಗ್ರಾಮದ ಯೋಧರಿಗೆ ಸೇನೆಯಿಂದ ಬುಲಾವ್. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಇನಾಮ್ ಹಂಚಿನಾಳ ಗ್ರಾಮ ವಾರದ ಹಿಂದಷ್ಟೇ ಮಗಳ ಜವಳ ಕಾರ್ಯಕ್ರಮಕ್ಕೆ ಬಂದಿದ್ದ ಯೋಧ ಮುತ್ತಪ್ಪನಿಗೆ ಮರಳಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಕರೆ ಕೊಡಲಾಗಿದೆ. ರಜೆ ಮೊಟಕುಗೊಳಿಸಿ ಸೇನೆಗೆ ವಾಪಸ್ ಆಗಲು ಸಜ್ಜಾಗಿದ್ದ ಯೋಧ ಸೇನೆ ಬುಲಾವ್ ಹಿನ್ನೆಲೆ ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಾ ಇದ್ದಾರೆ. ಯೋಧ ಮುತ್ತಪ್ಪ ಸೇನೆಗೆ ವಾಪಸ್ ಹೊರಟ ಮುತ್ತಪ್ಪನಿಗೆ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿ ಕಳಿಸಿಕೊಟ್ಟಿದ್ದಾರೆ ಸ್ನೇಹಿತರು ಮತ್ತು ಕುಟುಂಬಸ್ಥರು. ನನ್ನ ಹೆಸರು ಮುತ್ತಪ್ಪ ಉಪಲ್ದಿನಿ ಅಂತ. ನಾವು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇರೋದು. ನಮ್ಮದು ರೆಜಿಮೆಂಟು 5 ಇಂಜಿನಿಯರ್ ರೆಜಿಮೆಂಟು. ಇವಾಗ ನಾನು ನನ್ನ ಮಗಳದ್ದು ಜಡಿ ತೆಗೆಸುವಾಗ 15 ದಿವಸ ಲೀವ್ ಬಂದಿದ್ದೆ. ಇವಾಗ ಅದು ಜಡಿ ಎಲ್ಲ ತೆಗೆಸಿದ್ವಿ. ಆಮೇಲೆ ಈ ಆಪ್ರೇಷನ್ ಸಲುವಾಗಿ ನಮ್ಮ ಮೇಲಾಧಿಕಾರಿಗಳು ತಕ್ಷಣ ನೀವು ಡ್ಯೂಟಿಗೆ ಹಾಜರಾಗಬೇಕಂತ ನಮಗೆ ಮೆಸೇಜ್ ಮಾಡಿದರು. ಆದ ಕಾರಣ ನಾವು ಇವಾಗ ಹೋಗ್ತಾ ಇದ್ವಿ. ಜಮಖಂಡಿ ತಾಲೂಕು ಹುಲ್ಯಾಳ ಗ್ರಾಮದ ಇನಾಮ್ ಹಂಚಿನಾಳ ಗ್ರಾಮದ ನಿವಾಸಿಗಳು. ನಾವು 13 ವರ್ಷ ಆಯಿತು ಸರ್ವಿಸ್ ಮಾಡ್ತಾಯಿದ್ದು. ಇವಾಗ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ 1 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಏದಕ್ಕೆ ಬಂದಿದ್ದೀರಿ? ಇವಾಗ ನನ್ನ ಮಗಳದ್ದು ಜಡಿ ತೆಗೆಸಿತ್ತು. ಆದ ಕಾರಣ ನಾವು ಲೀವ್ ತೊಗೊಂಡು ಬಂದಿದ್ವಿ. ನಾವು ಲೀವ್ ಮೊಟಕುಗೊಳಿಸಿ ನಮಗೆ ಡ್ಯೂಟಿಗೆ ಹಾಜರಾಗಬೇಕು ಅಂತ ಆದೇಶ ಬಂತು. ಇವಾಗ ಹೋಗ್ತಾ ಇದ್ದೀವಿ. ಈಗ ನೀವು ದೇಶ ಸಲುವಾಗಿ ಏನು ನಿಮ್ಮ ಇದನ್ನೇನು ಗುರಿ ಏನು? ಯಾವುದೇ ಕಾರಣಕ್ಕೂ ಭಾರತ ಯಾರ ಎದುರಿಗೂ ತಲೆ ತಗ್ಗಿಸ್ಬಾರದು ಅನ್ನೋದೇ ನಮ್ಮ ಧ್ಯೇಯ ವಾಕ್ಯ. ದೇಶಕ್ಕಾಗಿ ನಾವು ಪ್ರಾಣ ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ನಲ್ಲಿ ಫಾಲೋ ಕೂಡ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ಸುದ್ದಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.